ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಬೇಸಿಗೆ ಕಾಲಕ್ಕೆ ತಕ್ಕಂಥ ಒಂದು ತಂಪಾದ ಮೃದುವಾದ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೌತೆಕಾಯಿ ದೋಸೆ. ಇದಕ್ಕೆ ನಾನು ಅಕ್ಕಿ ತೊಗೊಂಡಿದ್ದೀನಿ, ರಾ ರೈಸು. ಈ ಕಪ್ಪನ್ನ ಅಳತೆಗೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1 ಕಪ್ಪು ತೆಂಗಿನ ತುರಿ, ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ, 2 ಮೀಡಿಯಮ್ ಸೈಜಿನ ಸೌತೆಕಾಯಿ, ಮುಳ್ಳು ಸೌತೆ ಅಂತ ಹೇಳ್ತಾರಲ್ಲ ಅದು ಸೌತೆಕಾಯಿ ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ಅವಲಕ್ಕಿ ಎರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು 6 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅವಲಕ್ಕಿನೂ ಅಷ್ಟೇ ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ, ಅವಲಕ್ಕಿ ಮತ್ತು ಅಕ್ಕಿನ. ಈಗ ರುಬ್ಕೊಳ್ಳೋಣ. ಸೌತೆಕಾಯಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಸೌತೆಕಾಯ್ದು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ಬೇಕಂದರೆ ದೋಸೆ ತುಂಬ ಬೆಳ್ಳಗೆ ಬರಬೇಕು ಅನ್ನೋದಿದ್ದರೆ ಮಾತ್ರ ಸಿಪ್ಪೆ ತೆಕ್ಕೊಳ್ಬೋದು, ಇಲ್ಲದೇ ಇದ್ದರೆ ಏನೂ ತೊಂದರೆ ಇಲ್ಲ. ಬೀಜ ಎಳೆಯದಾಗಿದ್ದರೆ ಬೀಜ ಕೂಡ ತೆಗೆಯೋ ಅವಶ್ಯಕತೆ ಇಲ್ಲ. ಬೀಜ ಬಲ್ತಿದ್ರೆ ಮಾತ್ರ ಬೀಜನ ತೆಗೆದುಬಿಡಬೇಕು. ಇದು ಎಳೆಯದಾಗಿದೆ ಸೌತೆಕಾಯಿ, ಹಾಗಾಗಿ ನಾನು ತೆಗೆಯಲ್ಲ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಇದನ್ನು ಅಕ್ಕಿ ಜೊತೆ ಸೇರಿಸಿ ರುಬ್ಬಕ್ಕೆ ಹಾಕಬೇಕು. ಸೌತೆಕಾಯಿ ಎಲ್ಲ ಹಚ್ಕೊಂಡಿದ್ದಾಯಿತು. ಈಗ ರುಬ್ಕೊಳ್ಳೋಣ. ಕಾಯಿನ ಹಾಕ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಅವಲಕ್ಕಿ, ಒಂದು 3 ಬ್ಯಾಚಲ್ಲಿ ರುಬ್ಬಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಅವಲಕ್ಕಿ ಈಗ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿನ ಕೊನೆಯಲ್ಲಿ ಹಾಕ್ತೀನಿ. ಈಗ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಬೇಕು. ಕಾಯಿ, ಅವಲಕ್ಕಿ, ಅಕ್ಕಿ 2 ಬ್ಯಾಚಲ್ಲಿ ರುಬ್ಬಿದ್ದಾಯಿತು. ಈಗ ಉಳಿದಿರೋ ನೆನೆಸಿರೋ ಸ್ವಲ್ಪ ಅಕ್ಕಿ ಜೊತೆಗೆ ಸೌತೆಕಾಯಿ ಹಚ್ಚಿಟ್ಕೊಂಡಿರೋ ಸೌತೆಕಾಯಿ ಹಾಕ್ತಾಯಿದ್ದೀನಿ. ಎಷ್ಟಕ್ಕೆ ಎಷ್ಟು ಅಂತ ಕನ್ಫ್ಯೂಷನ್ ಬೇಡ. 1 ಬಟ್ಲು ಅಕ್ಕಿ ತೊಗೊಂಡಿದ್ದೀವಲ್ಲ, ಅಷ್ಟೇ ಬಟ್ಲಲ್ಲಿ 1 ಬಟ್ಲು ಅಕ್ಕಿಗೆ 1 ಬಟ್ಲು ಸೌತೆಕಾಯಿ ಹಚ್ಚಿರೋ ಪೀಸಸ್ಸು. ಈ ಥರ ಅಳತೆ ತೊಗೊಂಡ್ರೆ ದೋಸೆ ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ 1 ಬಟ್ಲಿಗೆ 1 ಸಣ್ಣ ಸೈಜಿನ ಸೌತೆಕಾಯಿ ಅನ್ನೋ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಹಚ್ಚಿದಾಗ ಪೀಸಸ್ಸು ಅಷ್ಟೇ ಆಯಿತು, 1 ಬಟ್ಲು ಸೌತೆಕಾಯಿ ಪೀಸಸ್ ಆಯಿತು. ಸ್ವಲ್ಪ ಅಕ್ಕಿ ಜೊತೆ ಸೌತೆಕಾಯಿನೂ ಹಾಕಿ ರುಬ್ಬಿದೆ. ನೀರು ಒಂದು ತೊಟ್ಟು ಹಾಕಲಿಲ್ಲ, ಸೌತೆಕಾಯಲ್ಲಿ ಬಿಟ್ಕೊಂಡಿದ್ದು ನೀರೇ ಇದಕ್ಕಾಯಿತು. ಸ್ವಲ್ಪ ಗ್ರೀನಿಷ್ ಕಲರ್ ಬಂತು. ಸಿಪ್ಪೆ ತೆಗೆದ್ರೆ ವೈಟಾಗೇ ಬರುತ್ತೆ, ಆದರೆ ಪೌಷ್ಟಿಕಾಂಶ ಎಲ್ಲ ಹೊರಟೋಗುತ್ತೆ. ಸಿಪ್ಪೆನಲ್ಲೇ ಸಾಕಷ್ಟು ಒಳ್ಳೆಯ ಅಂಶಗಳಿರೋದ್ರಿಂದ ಸಿಪ್ಪೆ ತೆಗೀಲಿಲ್ಲ. ಸ್ವಲ್ಪ ಹಸಿರು ಬಣ್ಣ ಬಂದರೂ ಪರವಾಗಿಲ್ಲ. ಉಪ್ಪು ಹಾಕ್ಬಿಡೋಣ. 1/4 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿದ್ದಾಯಿತು. ಈಗ ಮುಚ್ಚಿಟ್ಬಿಟ್ಟು ಒಂದು 8 ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ಸೌತೆಕಾಯಿ ದೋಸೆಗೆ ಹಿಟ್ಟು ರುಬ್ಬಿಟ್ಟು ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಫರ್ಮೆಂಟ್ ಆಗಿದೆ, ನೋಡೋಣ. ಇದು ಉದ್ದಿನಬೇಳೆ, ಮೆಂತ್ಯ ಎಲ್ಲ ಹಾಕಿದ ದೋಸೆ ಅಷ್ಟು ಫರ್ಮೆಂಟ್ ಆಗೋಲ್ಲ, ಆದರೂ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದ್ದಿದ್ರಲ್ಲಿ ದೋಸೆ ರೆಡಿ ಮಾಡ್ಕೊಳ್ಳೋಣ. ಉಪ್ಪು ಎಲ್ಲ ಹಾಕಿಟ್ಟು ಫರ್ಮೆಂಟ್ ಆಗೋಕ್ಕೆ ಬಿಟ್ಟಿದ್ದರಿಂದ ಉಪ್ಪು ಹಾಕೋದು ಏನು ಬೇಡ. ಆಮೇಲೆ ಕನ್ಸಿಸ್ಟೆನ್ಸಿನೂ ಇದೇ ಹದದಲ್ಲಿ ಕರೆಕ್ಟಾಗಿದೆ. ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ. ಸೌತೆಕಾಯಿ ದೋಸೆಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಒಂದು ಬಾಣಲಿನಲ್ಲಿ ಒಂದು 3-4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎರಡೂ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, ಈಗ ಮೀಡಿಯಮ್ ಆಗಿ ಹಚ್ಚಿಟ್ಕೊಂಡಿರೋ 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಈ ಟೊಮೆಟೊ ಗೊಜ್ಜು ರೊಟ್ಟಿ, ಚಪಾತಿ, ದೋಸೆ ಯಾವುದ್ರ ಜೊತೆಗೆ ಬೇಕಾದರೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ಮನೆಯಲ್ಲಿ ಯಾವುದು ತರಕಾರಿ ರೆಡಿ ಇಲ್ಲದೆ ಇದ್ದಾಗ ಮನೆಯಲ್ಲಿ ಟೊಮೆಟೊ, ಈರುಳ್ಳಿ ಅಂತೂ ಇದ್ದೇ ಇರುತ್ತೆ. ದಿಢೀರಂತ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಒಂದು 5-6 ನಿಮಿಷಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಸುಲಭ. ಈಗ ಈರುಳ್ಳಿ ಸ್ವಲ್ಪ ಬಾಡಿಸಿದ್ದಾಗಿದೆ. ಈಗ ಟೊಮೆಟೊನ ಹಾಕ್ತಾಯಿದ್ದೀನಿ.
4 ದೊಡ್ಡ ಸೈಜಿನ ಟೊಮೆಟೊನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ. ಇದಕ್ಕೆ ಫಾರಮ್ ಟೊಮೆಟೊ, ನಾಟಿ ಟೊಮೆಟೊ ಯಾವುದಾದ್ರೂ ನಡೆಯುತ್ತೆ. ನಾನು ಇವತ್ತು ಫಾರಮ್ ಟೊಮೆಟೊನೇ ಬಳಸಿದ್ದೀನಿ. ಚೆನ್ನಾಗಿ ಬಾಡಿಸ್ಬೇಕು. ಈ ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಕರಗಿ ಸ್ಮ್ಯಾಶ್ ಆಗುವಷ್ಟು ಬಾಡಿಸ್ಬೇಕು. ಹಂಗೆ ಮಾಡಿದಾಗಲೇ ಉಪ್ಪು ಖಾರ ಚೆನ್ನಾಗಿ ಹತ್ಕೊಂಡು ಟೇಸ್ಟಿಯಾಗಿರುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿಟ್ಟು ಇನ್ನೂ ಚೆನ್ನಾಗಿ ನುಣ್ಣಗೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷ ಮುಚ್ಚಿಟ್ಟಿದ್ದೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಇದನ್ನು ಅನ್ನಕ್ಕೆ ಕಲಿಸ್ಕೊಳ್ಳೋದಾದರೆ ಸ್ವಲ್ಪ ತೆಳ್ಳಗೆ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ರೊಟ್ಟಿ, ಚಪಾತಿ, ದೋಸೆ ಈ ಥರದಕ್ಕೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ. ಸಾರಿನ ಖಾರದ ಪುಡಿ 1.5 ಟೀ ಸ್ಪೂನಷ್ಟು ಸಾರಿನ ಖಾರದ ಪುಡಿ ಹಾಕಿದೆ. ಬೆಲ್ಲ 1 ಟೀ ಸ್ಪೂನಷ್ಟು, ಉಪ್ಪು, ಕಾಯಿ ತುರಿ, ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಕಿದ್ದೀನಿ. ಹೆಚ್ಚು ಕಡಿಮೆ ಎಷ್ಟು ಬೇಕಾದರೂ ಹಾಕ್ಬೋದು. ಕಾಯಿ ತುರಿ ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಸ್ವಲ್ಪ ಕುದಿ ಬಂದರೆ ಆಯಿತು. ಇದೆಲ್ಲ ಹಾಕಿದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಡೆಯದಾಗಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ರುಚಿಯಾದ ಟೊಮೆಟೊ ಗೊಜ್ಜು ದೋಸೆ ಜೊತೆ ಸವಿಯೋದಕ್ಕೆ ರೆಡಿ ಆಯಿತು. ಈಗ ದೋಸೆ ರೆಡಿ ಮಾಡ್ಕೊಂಬಿಡೋಣ. ಸ್ಟವ್ ಮೇಲೆ ಹೆಂಚಿಟ್ಟಿದ್ದೀನಿ. ಇಲ್ಲಿ ಕಬ್ಬಿಣದ ಹೆಂಚನ್ನ ನಾನು ಹೊಸದಾಗಿ ಕೊಂಡ್ಕೊಂಡೆ ಫ್ರೆಂಡ್ಸ್. ಮೊದಲಿದ್ದಿದ್ದು ಕಬ್ಬಿಣದ ಹೆಂಚನೇ, ಆದರೆ ಇದು ತಿಕ್ನೆಸ್ಸು ಕಡಿಮೆ ಇತ್ತು, ಭಾಳ ತೆಳ್ಳಗಿತ್ತು. ದೋಸೆ ಸಾಧಾರಣವಾಗಿ ಬರ್ತಾಯಿತ್ತು. ನನ್ನ ಕಸಿನ್ ಅಡ್ವೈಸ್ ಮಾಡಿದ್ರು, ದಪ್ಪ ಇದು ತಿಕ್ನೆಸ್ ಇರೋವಂಥದ್ದು ದೋಸೆ ಹೆಂಚು ಕಬ್ಬಿಣದ್ದು ತುಂಬ ಚೆನ್ನಾಗಾಗುತ್ತೆ ದೋಸೆ ಅಂತ ಹೇಳಿದ್ರು. ಹಾಗಾಗಿ ಇದನ್ನು ಕೊಂಡ್ಕೊಂಡೆ. ಇದು ತುಂಬ ಚೆನ್ನಾಗಿದೆ. ಆದರೆ ಒಂದು 4-5 ಸಲ ದೋಸೆ ಮಾಡಿದ್ಮೇಲೆ ಅದು ಪಳಗ್ಬಿಟ್ಟು ಚೆನ್ನಾಗಿ ದೋಸೆ ಬರುತ್ತೆ. ನಾನು ಇದನ್ನು 3ನೇ ಸಲ ಮಾಡ್ತಾಯಿದ್ದೀನಿ ಈ ದೋಸೆನ. ಹೆಂಚು ಕೊಂಡ್ಕೊಂಡಾಗಿಂದ ಸ್ವಲ್ಪ ಎಣ್ಣೆ ಹಚ್ಚಿಡಬೇಕು. ತೊಳೆದ್ಬಿಟ್ಟು ಎಣ್ಣೆ ಹಚ್ಚಿಟ್ಟಿರಬೇಕು, ಚೆನ್ನಾಗಿ ಪಳಗುತ್ತೆ. ಎಣ್ಣೆ ಹಚ್ಚಿಟ್ಟಿದ್ದೆ. ಈಗ ಹೆಚ್ಚಿನ ಎಣ್ಣೆನೆಲ್ಲ ಒರೆಸ್ತಿದ್ದೀನಿ. ಈಗ ದೋಸೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಸೋಡಾ ಹಾಕಿದೆ. ಸೋಡಾ ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ತುಂಬ ತೆಳುವಾಗಿ ಎಲ್ಲ ದೋಸೆ ಥರ ಏನು ಹಾಕಬೇಕಾಗಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು. ಎಣ್ಣೆ ಆಪ್ಷನಲ್ಲು. ಎಣ್ಣೆ ತುಪ್ಪ ಬೇಕಾದರೆ ಮಾತ್ರ ಹಾಕ್ಕೊಳ್ಬೋದು, ಇಲ್ಲ ಡ್ರೈ ಆಗಿ ಕೂಡ ಮಾಡ್ಬೋದು ಈ ದೋಸೆನ. ಒಂದೇ ಸೈಡ್ ಬೇಯಿಸಿದ್ರೆ ಸಾಕು. ಸ್ವಲ್ಪ ಲೈಟಾಗಿ ಗ್ರೀನ್ ಕಲರಲ್ಲಿ ಇದೆ ಈ ದೋಸೆ. ಸಿಪ್ಪೆ ತೆಗೆದು ನೀವು ಮಾಡಿದ್ರೆ ಬಿಳಿ ದೋಸೆ ಕೂಡ ಆಗುತ್ತೆ. ಈ ಸಮ್ಮರ್ ಸೀಸನ್ಗೆ ನಿಜವಾಗ್ಲೂ ತುಂಬ ಒಳ್ಳೆ ದೋಸೆ ರೆಸಿಪಿ ಇದು. ಖಂಡಿತ ಒಂದು ಸಲ ಟ್ರೈ ಮಾಡಿ. ಸಾಗು ಜೊತೆ ಚಟ್ನಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಷ್ಟೇ. ಎಣ್ಣೆ ಹಾಕದೆ ಕೂಡ ಮಾಡ್ಕೊಳ್ಬೋದು. ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂಥ ತಂಪಾದ ಸೌತೆಕಾಯಿ ಬಳಸಿ ಮಾಡಿರೋವಂಥ ಮೃದುವಾದ ದೋಸೆ ತುಂಬ ಚೆನ್ನಾಗಿರುತ್ತೆ. ನಾನು ಟೊಮ್ಯಾಟೊ ಗೊಜ್ಜು ಜೊತೆ ಇಲ್ಲಿ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ದೋಸೆಗೆ, ಅಕ್ಕಿ ರೊಟ್ಟಿ,
ಚಪಾತಿ ಯಾವುದ್ರ ಜೊತೆಗೆ ಬೇಕಾದರೂ ಈ ಟೊಮೆಟೊ ಗೊಜ್ಜು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.